ಮತ್ತು ನಾನು ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಳೆಯದು ಯಾವುದಾದ್ರೂ ಹಳೆಯದು ನಾವು ಉಪಯೋಗಿಸೋಕ್ಕಾಗಲಿಲ್ಲ ಅಂತ ಇಟ್ಕೊಂಡ್ರಿ, ಸಣ್ಣದಾಗಿದೆ ಅಂತ ಇಟ್ಬಿಟ್ಟಿರ್ತೀವಲ್ಲ, ಎಲ್ಲರೂ ಪಿಕ್ನಿಕ್ ಹೋಗೋಕ್ಕೆ ಅಂತ. ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ಸಾಮಾನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವತ್ತು ಇನ್ನೇನು ಶ್ರಾವಣ ಬರ್ತಾ ಇದೆಯಲ್ಲ, ನಮ್ಮ ಪೂಜೆ ಪುನಸ್ಕಾರದ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಹೆಣ್ಮಕ್ಳು ತೊಡಗಿರ್ತೀವಿ. ಈಗ ನಾನು 2 ದೀಪ, 2 ಕುಂಕುಮದ ಭರಣಿ, ಗೆಜ್ಜೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ತೊಗೊಂಡಿರ್ತೀವಿ ಸಣ್ಣ ಪುಟ್ಟದು, ಅದು ಮತ್ತು ಅಷ್ಟು ಉಪಯೋಗಿಸೋದೇ ಇರೋಲ್ಲ, ಸುಮಾರು ದಿನ ಆಗಿಬಿಡುತ್ತೆ ಅಂದ್ಕೊಂಡು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದು ಒಂದೆರಡು ಟೂತ್ ಪೇಸ್ಟ್ ಸಿಕ್ತು, ಸರಿ ಅಂತ ಅದನ್ನೇ ಹಾಕ್ಕೊಂಡೆ. ಅದ್ರ ಜೊತೆಗೆ ಇನ್ನೂ 1-2 ಐಟಮ್ ಹಾಕ್ಕೊಂಬಿಡೋಣ ನಾವು. ಈ ಟೂತ್ ಪೇಸ್ಟಲ್ಲಿ ಇಷ್ಟೊಂದು ಕ್ಲೀನ್ ಮಾಡೋ ಅಂಥದ್ದು ಏನಪ್ಪ ಇರುತ್ತೆ ಅಂದರೆ, ಸಿಟ್ರಿಕ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ಸ್ಟಿರಿಕ್ ಆ್ಯಸಿಡ್ ಅನ್ನೋದಿರುತ್ತೆ ಟೂತ್ ಪೇಸ್ಟಲ್ಲಿ, ಹಾಗಾಗಿ ಅದನ್ನು ಬಳಸ್ತೀವಿ. ಸ್ಟಿರಿಕ್ ಆ್ಯಸಿಡೇ ಸಿಕ್ಕಿದ್ರೆ ನೀವು ಅದನ್ನೇ ಹಾಕ್ಕೋಬೋದು, ಬಟ್ ಸುಲಭವಾಗಿ ಸಿಗುವಂಥದ್ದು ಟೂತ್ ಪೇಸ್ಟ್ ಆಗಿರೋದ್ರಿಂದ ಟೂತ್ ಪೇಸ್ಟ್ನೇ ನಾನು ತೋರಿಸ್ತಾ ಇದ್ದೀನಿ. ಜೊತೆಗೆ ಯಾವುದಾದ್ರೂ ಲಿಕ್ವಿಡ್ ಸೋಪು ಯೂಸ್ ಮಾಡ್ಬೋದು. ನೀರನ್ನ ಪಾತ್ರೆಗೆ ಹಾಕಿ ನೀರನ್ನ ಕಾಯಬೇಕಾದ್ರೆ ಈಗ ನಾನು ಅದರ ಲಿಕ್ವಿಡ್ ಸೋಪ್ನೇ ನೋಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸಿದ್ಮೇಲೆ ಒಂದು ಲೈಟಾಗಿ ಅದರದ್ದು ಕೊಳೆ ಎಲ್ಲ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸಾದ್ಮೇಲೆ ತಣಿಯಾಗಿ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನು ಒಂದು ಸ್ವಲ್ಪ ನಾವು ಒಂದು ಟೂತ್ ಬ್ರಷ್ ಸಹಾಯದಿಂದ ಉಜ್ಜಬೇಕು. ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಏನು ಜಾಸ್ತಿ ಉಜ್ಜಬೇಕು ಅಂತೇನಿಲ್ಲ. ಯಾಕೆಂದರೆ ಈ ಬೆಳ್ಳಿ ಸಾಮಾನು ಒಳಗಡೆ ಕಾರ್ವಿಂಗು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು ಅಂದರೆ ಒಂಚೂರು ಈ ಥರ ಉಜ್ಜಬೇಕು. ನೋಡಿ ಹಿಂಗಿದೆ, ಇದು ಒಂಚೂರು ಉಜ್ಜೋಣ ಇವಾಗ. ನೋಡಿ ಇದು ಉಜ್ಕೊಂಡು ತಂದಿದ್ದೀನಿ. ಉಜ್ಜಿಲ್ದೇ ಇರೋದು ಹಿಂಗಿರುತ್ತೆ, ಉಜ್ಜಿದ್ದಿರುತ್ತೆ. ಇದಂತೂ ತುಂಬ ಹಳೆಯದಾಗಿತ್ತು, ಸುಮಾರು ಒಂದು 4-5 ವರ್ಷದಿಂದ ನಾನು ತೊಳೆದೇ ಇರಲಿಲ್ಲ. ಅದು ಹಳೆ ಬಾಕ್ಸಲ್ಲಿ ಹಾಗೆ ಎದ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಇವಾಗ ತೊಳೆಯೋಣ ಅಂದ್ಕೊಂಡು ನಿಮಗೆ ವೀಡಿಯೋ ಮಾಡೋಣ ಅಂತ ಇದನ್ನೇ ತೊಳೆಯೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಪದ ಗೆಜ್ಜೆನೂ ಹಾಕ್ಕೊಂಡಿದ್ದೆ, ಅದು ಚೆನ್ನಾಗಿ ಕ್ಲೀನ್ ಆಗಿದೆ. ನೀವು ಇದನ್ನು ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಬಂತು ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ನೀರು ಎಷ್ಟು ಕೊಳೆ ಬಿಟ್ಕೊಂಡಿದೆ. ನಾವು ಹಾಕಿದ ಬೇಕಿಂಗ್ ಸೋಡಾ, ಟೂತ್ ಪೇಸ್ಟು ಎಲ್ಲ ಕೆಳಗಡೆ ಕೂತಿತ್ತು, ಕೊಳೆ ಮಾತ್ರ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ.